ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಭಜೆ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರಯೋಃ ಸದಾಂ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ 940ನೆಯ ಶ್ರೀನಾಮ ಪರಾಮೋದ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು. ಈಗ ಶ್ರೀಮಾತೆಯ 941ನೆಯ ಶ್ರೀನಾಮ ಮನೋಮಯೀ. ಶ್ರೀಮಾತೆಯು ಮನೋಮಯಿಯು. ಶುದ್ಧಸ್ಯ ಬ್ರಹ್ಮಣಃ ಮನಸ್ಥಾನೀಯತ್ವಾತ್ ಮನೋಮಯೀ ಅಂತ ವಿವರಣೆ. ಪರಬ್ರಹ್ಮನಾದ ಶಿವನ ಮನಸ್ಸೇ ಈ ದೇವಿಯಾಗಿದ್ದಾಳೆ. ಹೀಗಾಗಿ ಶಿವನಿಂದ ಶಿವೆಯು ಬೇರೆ ಅಲ್ಲ. ಮತ್ತು ಈ ಪರಬ್ರಹ್ಮನ್ ನಿಷ್ಕ್ರಿಯವಾದದ್ದು, ಕೇವಲ ಜ್ಞಾನಸ್ವರೂಪ. ಅಂತಹ ನಿಷ್ಕ್ರಿಯವಾದ ಪರಬ್ರಹ್ಮನಾದ ಶಿವನ ಮನಸ್ಸೇ ಸಕ್ರಿಯಗೊಳಿಸುವಂತಹ ಪರಮಶಕ್ತ ಸ್ವರೂಪಳಾಗಿದ್ದಾಳೆ ಈ ಮನೋಮಯಿ ಅಂತ. ಮತ್ತೊಂದು ವಿವರಣೆ, ಮನಃ ಪ್ರಧಾನಾವ ಮನೋಮಯಿ ಅಂತ. ನಮಗೆ ಆಕೆಯ ಬಗ್ಗೆ ತಿಳಿಯಲು, ಅವಳ ಜ್ಞಾನ ಪಡೆಯಲಿಕ್ಕೆ ಪ್ರಧಾನವಾದ ಸಾಧನವೇ ಮನಸ್ಸು ಅಂತ. ಪಂಚೇಂದ್ರಿಯಗಳಿಗೆ ಅದು ಸಾಧ್ಯವೇ ಇಲ್ಲದ ಮಾತು. ಆದರೆ ಈ ಇಂದ್ರಿಯಗಳ ಪ್ರತಿನಿಧಿ ಮನಸ್ಸು. ಎಲ್ಲ ಇಂದ್ರಿಯಗಳ ಅನುಭವವನ್ನು ತಿಳಿಯುವಂಥದ್ದು ಮನಸ್ಸು. ಅದಕ್ಕೆ ಹೇಳ್ತಾರೆ ಮನಸೈವಾನು ದ್ರಷ್ಟವ್ಯಂ ಅಂತ. ದೃಢವಾದ ಮನಸ್ಸಿನಿಂದ ಆಕೆಯನ್ನು ಸ್ವಲ್ಪ ಮಟ್ಟಿಗೆ ತಿಳಿಯುವ ಪ್ರಯತ್ನ ಮಾಡಬಹುದು. ಸ್ವಲ್ಪ ಹತ್ತಿರಕ್ಕೆ ಹೋಗುವ ಸಾಧ್ಯತೆಗಳಿದ್ದಾವೆ. ಶಂಕರ ಭಗವತ್ಪಾದರು ಗೀತಾಭಾಷ್ಯೆಯ ವಿವರಣೆಯನ್ನು ಕೊಡುತ್ತಾ ಈ ಮಾತನ್ನು ಹೇಳ್ತಾರೆ, ಶಾಸ್ತ್ರ ಆಚಾರ್ಯೋಪದೇಶ ಶಮದಮಾದಿ ಸಂಸ್ಕೃತಂ ಮನಃ ಆತ್ಮದರ್ಶನೇ ಕರಣಂ ಭವತಿ ಅಂತ. ಬಹಳ ಉಪಯುಕ್ತವಾದ ಮಾರ್ಗದರ್ಶನವಾದ ಗುರುವಾಕ್ಯ ಇದಾಗಿದೆ. ಗುರುವಿನ ಉಪದೇಶವನ್ನು ನಾವು ಅಗತ್ಯವಾಗಿ ಶ್ರದ್ಧೆಯಿಂದ ಪಾಲಿಸಬೇಕು. ಶಾಸ್ತ್ರಾಧ್ಯಯನದಿಂದ ಈ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳಬೇಕು. ಶಮ, ದಮ, ಉಪರತಿ, ತಿತಿಕ್ಷೆ, ಶ್ರದ್ಧೆ, ಸಮಾಧಾನ ಅನ್ನುವಂಥ ಈ ಷಟ್ ಸಂಪತ್ತುಗಳನ್ನು ನಾವು ಹೊಂದಬೇಕು. ಹೊಂದಿ ಮನಸ್ಸಿಗೆ ಶುದ್ಧವಾದ ಸಂಸ್ಕಾರವನ್ನು ಕೊಡಬೇಕು. ಅಂತಹ ಸಂಸ್ಕಾರಯುಕ್ತವಾದ ಶುದ್ಧ ಮನಸ್ಸಿಗೆ ಆತ್ಮದರ್ಶನ ಮಾಡಲಿಕ್ಕೆ ಅರ್ಹತೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಆ ಆತ್ಮವೇ ಜಗನ್ಮಾತೆ. ಆಕೆಯನ್ನು ತಿಳಿಯಲು ನಮ್ಮ ಮನಸ್ಸು ಅತ್ಯಂತ ಪ್ರಧಾನವಾದ ಸಾಧನವಾಗಿರುವುದರಿಂದ ಆ ಮನಸ್ಸಿನ ಮೂಲಕವೇ ಮನೋಮಯಿಯನ್ನು ತಿಳಿಯುವಂಥದ್ದಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಅರ್ಥದಲ್ಲಿ ಮನಃ ಉನ್ಮನಃ ಉದ್ಗತ ವೃತ್ತಿಕಂ ಕರೋತಿ ಇತಿ ಮನೋನ್ಮಯಿ ಅಂತ ದೀಕ್ಷಿತರು ಹೇಳಿದ್ದಾರೆ. ಅವರು ಈ ನಾಮವನ್ನು ಮನೋನ್ಮಯಿ ಅಂತಲೇ ಹೇಳಿದ್ದಾರೆ. ಈ ಮನಸ್ಸೇ ನಮ್ಮ ಎಲ್ಲ ಸಾಂಸಾರಿಕ ಬಂಧನಗಳಿಗೆ ಮೂಲವಾದದ್ದು. ಇಂತಹ ಗೊಂದಲಮಯವಾದಂತಹ, ಯಾವಾಗಲೂ ಉದ್ವಿಗ್ನನಾಗಿರುವಂತಹ ಮನಸ್ಸನ್ನು ಜಗನ್ಮಾತೆ ಏನು ಮಾಡ್ತಾಳೆ ಅಂದರೆ ಉದ್ಗತ, ಮೇಲೆತ್ತುತ್ತಾಳೆ. ಯಾವುದರಿಂದ ಮೇಲೆತ್ತುತ್ತಾಳೆ ಅಂದರೆ ಸಾಂಸಾರಿಕ ಬಂಧನಗಳಿಂದ ಬಿಡಿಸಿ ಮೇಲೆತ್ತುತ್ತಾಳೆ, ತನ್ನ ಕಡೆಗೆ ಸೆಳೆದುಕೊಳ್ತಾಳೆ. ಆದ್ದರಿಂದ ಅಮ್ಮನನ್ನ ಮನೋನ್ಮಯಿ ಅಂತ ಹೇಳಿ ದೀಕ್ಷಿತರ ವ್ಯಾಖ್ಯಾನವಿದೆ. ಇನ್ನೊಂದು ಅರ್ಥದಲ್ಲಿ ಸಭೈರವಶ್ಚಿದಾಕಾಶ ಶಿವ ಇತ್ಯಭಿಧೀಯತೆ ಅನನ್ಯಾಂ ತಸ್ಯತಾಂ ವಿದ್ಧಿ ಸ್ಪಂದಶಕ್ತಿರ್ಮನೋಮಯೀ ಅಂತ ವಾಸಿಷ್ಠ ರಾಮಾಯಣದಲ್ಲಿ ಹೇಳಿದ್ದಾರೆ. ಆ ಚಿದಾಕಾಶದಲ್ಲಿ ಪರಬ್ರಹ್ಮನ್ನ ಸ್ಪಂದನ ಶಕ್ತಿ ಏರ್ಪಟ್ಟಿತು. ಹಾಗೆ ಸ್ಪಂದನೆಯಾಗುತ್ತಿದ್ದಂತೆಯೇ ಲೆಕ್ಕವಿಲ್ಲದಷ್ಟು ಆಕಾಶಕಾಯಗಳು, ನಕ್ಷತ್ರಗಳು, ಪಂಚಭೂತಗಳು ಸೃಷ್ಟಿಯಾಯಿತು. ಅಂತಹ ಶಿವನ ಸ್ಪಂದನ ಶಕ್ತಿಯನ್ನು ಮನೋಮಯಿ ಅಂತ ಹೇಳಿ ಕರೀತಾರೆ. ಮತ್ತು ಈ ಮನಸ್ಸು ನಮಗೆ ಪಂಚಕೋಶಗಳಲ್ಲಿ ಸರಿಯಾಗಿ ಮಧ್ಯದಲ್ಲಿದೆ. ಅನ್ನಮಯ, ಪ್ರಾಣಮಯ ಹೊರಗಾದರೆ ಮಧ್ಯದಲ್ಲಿ ಮನೋಮಯವಿದೆ. ಇನ್ನು ಅದರ ಒಳಗಡೆ ಹೋದರೆ ವಿಜ್ಞಾನಮಯ, ಆನಂದಮಯ ಕೋಶಗಳಿದ್ದಾವೆ.
ಹೊರಗಿನ ಕೋಶಗಳನ್ನು ಸೆಳೆದು ಒಳಗಿನ ಕೋಶದಲ್ಲಿ ವಿಲೀನ ಮಾಡುವುದಕ್ಕೆ ಈ ಮನೋಕೋಶವೇ ಪ್ರಧಾನವಾದದ್ದು ಅಂತ. ಇಂತಹ ಮನೋಮಯ ಕೋಶವು ಸುಸ್ಥಿರವಾಗಿ ಕೆಲಸ ಮಾಡಬೇಕಾದರೆ ನಮಗೆ ಆ ಮನೋಮಯಿಯ ಅನುಗ್ರಹ ಇರಬೇಕು ಅಂತ. ಹೀಗಾಗಿ ನಾವು ಪೂಜೆ ಮಾಡಲಿಕ್ಕೆ ಕುಳಿತಾಗ ನಮ್ಮ ಮನಸ್ಸು ಸ್ಥಿರವಾಗಿ ನಿಲ್ಲದೆ ಹೋದರೆ ಈ ಮನೋಮಯಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ನನ್ನ ಮನಸ್ಸನ್ನು ಸ್ಥಿರವಾಗಿ ನಿಲ್ಲುವಂತೆ, ನಿನ್ನಲ್ಲಿ ನಿಲ್ಲುವಂತೆ ಅನುಗ್ರಹ ಮಾಡಮ್ಮ ಅಂತ. 942ನೆಯ ಲಲಿತೆಯ ಶ್ರೀನಾಮ ವ್ಯೋಮಕೇಶಿ. ಶ್ರೀಮಾತೆಗೆ ಆಕಾಶವೇ ಕೇಶಗಳಾಗಿದೆಯಂತೆ. ವ್ಯೋಮೈವ ಕೇಶಾಹ ಯಸ್ಯಾಹ ವಿರಾಟ್ ರೂಪಾಯಾಹ ಅಂತ ವಿವರಣೆ ಇದೆ. ವಿಶ್ವರೂಪಿಯಾಗಿ ನಿಂತಿರುವಂತಹ ಅಮ್ಮನಿಗೆ ಸಮಸ್ತ ಆಕಾಶವೇ ಕೇಶಗಳಾಗಿದ್ದಾವೆ. ಅಂದರೆ ಇನ್ನು ಆಕೆಯ ರೂಪವನ್ನು ತಿಳಿಯಲಿಕ್ಕೆ ಅಥವಾ ನಾವು ಕಲ್ಪನೆ ಮಾಡಲಿಕ್ಕೂ ಸಾಧ್ಯವಿದೆಯಾ? ಊಹಾತೀತವಾದದ್ದು ಸ್ವರೂಪ ಅದು ಅಂತ. ವಾಗ್ದೇವತೆಗಳು ಈ ನಾಮದ ಮೂಲಕ ಮತ್ತೆ ನಮಗೆ ಸಮಯಾಚಾರವನ್ನು ನೆನಪು ಮಾಡ್ತಾ ಇದ್ದಾರೆ. ಶಿವನ ಹೆಸರು ವ್ಯೋಮಕೇಶ ಅಂತ. ಅಂತಹ ವ್ಯೋಮಕೇಶನಾದ ಶಿವಪತ್ನಿ ಇವಳಾದ್ದರಿಂದ ಅಮ್ಮನಿಗೆ ವ್ಯೋಮಕೇಶಿ ಅಂತ ಹೇಳಿ ಕರೆದಿದ್ದಾರೆ. ನಾಮ ಸಾಮ್ಯ ಇದಾಗಿದೆ ಅಂತ. ಮತ್ತೆ ವ್ಯೋಮಕ ಅಂತಂದ್ರೆ ಅಣು ಅಂತ ಅರ್ಥ. ಈಶಿ ಅಂದರೆ ಒಡತಿ, ಸ್ವಾಮಿನಿ, ಈಶ್ವರಿ ಅಂತ. ಹಾಗಾಗಿ ವ್ಯೋಮಕೇಶಿ ಅಂತಂದ್ರೆ ಅಣುವಿಗೂ ಸಹ ಈಶ್ವರಿಯಾಗಿದ್ದಾಳೆ. ಅಣು ರೇಣು ತೃಣಕಾಷ್ಟಗಳಲ್ಲಿಯೂ ಅವಳೇ ವ್ಯಾಪಿಸಿದ್ದು, ಅವಳ ಸನ್ನಿಧಾನವಿದ್ದು ಅವಳೇ ವ್ಯೋಮಕೇಶಿ ಅಂತ ಅನಿಸಿಕೊಂಡಿದ್ದಾಳೆ ಅಂತ. ಮತ್ತೊಂದು ಅರ್ಥದಲ್ಲಿ ವ್ಯೋಮ ಅಂತಂದ್ರೆ ದಿಗ್ದಿಗಂತಗಳು ಅಂತ. ಇಂತಹ ದಿಗ್ದಿಗಂತವನ್ನು ವ್ಯಾಪಿಸಿರುವಂಥ ಶಿವನನ್ನ ವ್ಯೋಮಕ ಅಂತ ಹೇಳಿ ಕರೀತಾರೆ. ಅಂದರೆ ಸರ್ವ ದಿಕ್ಕುಗಳಲ್ಲೂ ಅವನೇ ವ್ಯಾಪಕನಾಗಿದ್ದಾನೆ, ಸರ್ವತ್ರ ವ್ಯಾಪಕ ಅಂತ. ಅಂತಹ ವ್ಯೋಮಕನ ಪತ್ನಿ ಅಮ್ಮ ಆದ್ದರಿಂದ ವ್ಯೋಮಕೇಶಿ ಅಂತ ಅನಿಸಿದ್ದಾಳೆ. ಇದರ ಅಂತರರ್ಥ ವ್ಯೋಮ ಅಂದರೆ ಆಕಾಶ. ಯಾವ ಆಕಾಶ? ಚಿದಾಕಾಶ ಅಥವಾ ದಹರಾಕಾಶ. ಅದು ಯಾವುದು? ಅದು ನಮ್ಮ ಹೃದಯಾಕಾಶ. ಅಂತಹ ಹೃದಯಾಕಾಶದಲ್ಲಿರುವಂಥ ಈಶ್ವರಿ ಇವಳೇ ಆದ್ದರಿಂದ ಅಮ್ಮನನ್ನ ವ್ಯೋಮಕೇಶಿ ಅಂತ ಹೇಳಿ ಕರೆದಿದ್ದಾರೆ. 943ನೆಯ ಲಲಿತೆಯ ಶ್ರೀನಾಮ ವಿಮಾನಸ್ಥ. ಶ್ರೀಮಾತೆಯು ವಿಮಾನದಲ್ಲಿರುವವಳು. ವಿಮಾನಃ ವ್ಯೋಮಯಾನಂ ತತ್ರಾಸ್ಥಾ ದೇವಾಃ ತದಭೇದಾತ್ ಅಂಬಿಕಾ ವ್ಯೋಮಯಾನ ಅಂತ ವಿವರಣೆ. ಆಕಾಶದಲ್ಲಿ ಸಂಚರಿಸಿರುವ ಒಂದು ಸಾಧನ ವಿಮಾನ, ಅದನ್ನೇ ವ್ಯೋಮಯಾನ ಅಂತ ಕರೀತಾರೆ. ಅಂತಹ ವ್ಯೋಮಯಾನದಲ್ಲಿ ಸಂಚರಿಸುವಂತಹ ದೇವತೆಗಳಿಗೆ ಆಕೆ ಭಿನ್ನತೆ ಇಲ್ಲದೇ ಇರುವುದರಿಂದ ಅಮ್ಮನನ್ನ ವಿಮಾನಸ್ಥ ಅಂತ ಕರೆದರು. ಆತ್ಮೀಯರೇ, ಈ ನಾಮಕ್ಕೆ ಬಹಳ ವಿಶೇಷವಾದ ಅರ್ಥಗಳನ್ನು ವ್ಯಾಖ್ಯಾನಕಾರರು ಕೊಟ್ಟಿದ್ದಾರೆ. ತುಂಬ ಸುದೀರ್ಘವಾದ ಚಿಂತನೆಯನ್ನು ನಡೆಸಬೇಕು ಈ ನಾಮಕ್ಕೆ. ಎರಡನೆಯ ಅರ್ಥ, ವಿಮಾನ ಅಂದರೆ ದೇವಾಲಯದ ಗೋಪುರಗಳನ್ನು ನಾವು ನೋಡಿದ್ದೇವೆ, ಅಲ್ಲಿ ದೇವತಾ ಸಾನ್ನಿಧ್ಯವಿರುತ್ತೆ. ಅಂತಹ ವಿಮಾನ ಗೋಪುರದಲ್ಲಿ ಇವಳು ಇರುವವಳಾದ್ದರಿಂದ ಆಕೆಯನ್ನ ವಿಮಾನಸ್ಥ ಅಂತ ಕರೆದರು. ಮೂರನೆಯ ಅರ್ಥ, ಇಲ್ಲಿ ವಿಮಾನ ಅಂತಂದ್ರೆ ಉನ್ನತ ಸ್ಥಾನ ಅಂತ, ಎತ್ತರದ ಸ್ಥಾನ ಅಂತ. ಶ್ರೀಚಕ್ರವೇ ಮಹಾವಿಮಾನ. ಅಂತಹ ಶ್ರೀಚಕ್ರವೆಂಬ ಮಹಾವಿಮಾನದ ತುದಿಯಲ್ಲಿ ಬಿಂದು ಮಂಡಲವಿದೆ. ಆ ಬಿಂದು ಮಂಡಲದಲ್ಲಿ ಇವಳು ಸ್ಥಾ ಇರುವವಳಾದ್ದರಿಂದ ಆಕೆಯನ್ನ ವಿಮಾನಸ್ಥ ಅಂತ ಹೇಳಿ ಕರೆದರು. ಹಾಗೆಯೇ ನಮ್ಮ ಶರೀರವೂ ಸಹ ಒಂದು ವಿಮಾನ. ಈ ವಿಮಾನದಲ್ಲಿ ಉನ್ನತವಾದ ಸ್ಥಾನ ಅಂದರೆ ನಮ್ಮ ಶಿರಸ್ಸಿನಲ್ಲಿರಬಹುದಾದ ಸಹಸ್ರಾರ, ಬ್ರಹ್ಮಸ್ಥಾನ. ಆ ಸಹಸ್ರಾರದಲ್ಲಿ ಸ್ಥಾ ಇರುವವಳಾದ್ದರಿಂದ ಅಮ್ಮನನ್ನ ವಿಮಾನಸ್ಥ ಅಂತ ಕರೆದರು. ಐದನೆಯ ಅರ್ಥ,
ವಿ ಅಂದರೆ ವಿಗತ ಅಂದರೆ ಇಲ್ಲದೇ ಇರುವುದು ಅಂತ ಅರ್ಥ. ಮಾನ ಅಂದರೆ ಅಳತೆ ಅಂತ. ಅಂದರೆ ಅರ್ಥ ಏನಾಯಿತು? ಅಮ್ಮನಿಗೆ ಇಷ್ಟೇ ಅಳತೆ ಅಂತ ಹೇಳಲು ಸಾಧ್ಯವಿಲ್ಲದಾದ್ದರಿಂದ ಆಕೆಯನ್ನ ವಿಮಾನಸ್ಥ ಅಂದರೆ ಅವಳು ಅಳತೆಗೆ ಸಿಗದವಳು, ಅಳತೆಯನ್ನ ಮೀರಿದವಳು ಅಂತ. ಇಂತಹ ಅಳತೆಯನ್ನು ಮೀರಿರಬಹುದಾದಂಥ ಪರಬ್ರಹ್ಮನ್ನಲ್ಲಿ ಇವಳು ಆಶ್ರಯವನ್ನು ಪಡೆದಿದ್ದು ಇದ್ದಾಳಾದ್ದರಿಂದ ಆ ಮಹಾಮಾಯೆಯನ್ನ ವಿಮಾನಸ್ಥ ಅಂತ ಹೇಳಿ ಕರೆದರು ಅಂತ. ಆರನೆಯ ಅರ್ಥ, ವಿಮಾನಸ್ಥ ಅಂದರೆ ಅಮ್ಮನ ಪಂಚದಶಿ ಮಂತ್ರವೇ ಅವಳನ್ನು ತಿಳಿಯುವಂಥ ವಿಶೇಷವಾದ ಪ್ರಮಾಣವಾಗಿದೆ ಅಂತ. ವಿ ಅಂದರೆ ವಿಶೇಷ, ಮಾನ ಅಂದರೆ ಪ್ರಮಾಣ. ಅಮ್ಮನನ್ನು ತಿಳಿಯಬಹುದಾದಂಥ ಪಂಚದಶಿ ಅಥವಾ ಷೋಡಶಿ ಅನ್ನುವಂಥ ಮಂತ್ರ ಸ್ವರೂಪಿಣಿ ಅಮ್ಮನೇ ಆಗಿದ್ದಾಳೆ. ಆ ಮಂತ್ರದಲ್ಲಿ ತಾನೇ ಸ್ಥಿತಳಾಗಿದ್ದಾಳಾದ್ದರಿಂದ ಆಕೆಯನ್ನ ವಿಮಾನಸ್ಥ ಅಂತ ಹೇಳಿ ಕರೆದಿದ್ದಾರೆ. ಇನ್ನು ಏಳನೆಯ ಅರ್ಥ, ಸವಿತೃ ಮಂತ್ರ ಅಂತ ಅನಿಸಿದಂಥ ಗಾಯತ್ರಿ ಮಂತ್ರವೇ ಅವಳನ್ನು ತಿಳಿಯುವಂಥ ವಿಶೇಷವಾದ ಪ್ರಮಾಣ ಮಂತ್ರವಾಗಿದೆ. ಈ ಗಾಯತ್ರಿ ಮಂತ್ರದಲ್ಲಿ ಆಕೆ ಇರುವವಳಾದ್ದರಿಂದ ಆಕೆಯನ್ನ ವಿಮಾನಸ್ಥ ಅಂತ ಕರೆದರು. ಎಂಟನೆಯ ಅರ್ಥ, ನಾವು ಪ್ರತಿನಿತ್ಯ ಅನೇಕ ದೇವತಾ ಸ್ತೋತ್ರಗಳನ್ನು ಆ ದೇವರಿಗೆ ಸಮರ್ಪಣೆ ಮಾಡುತ್ತೇವೆ ವಾಕ್ರೂಪದಿಂದ. ಆ ಎಲ್ಲ ವರ್ಣಗಳೂ ಸಹ ಅನೇಕ ಶಬ್ದಗಳ ರೂಪದಿಂದಲೇ ಕೂಡಿರುತ್ತೆ. ಅಂತಹ ವಿಶೇಷವಾದ ವರ್ಣಮಾಲೆಯ ಶಬ್ದಗಳಲ್ಲಿ ತಾನೇ ವ್ಯಾಪಕಳಾಗಿ ಇರುವುದರಿಂದ ಆಕೆಯನ್ನ ವಿಮಾನಸ್ಥ ಅಂತ ಹೇಳಿ ಕರೆದಿದ್ದಾರೆ ಅಂತ. ಒಂಬತ್ತನೆಯ ಅರ್ಥ, ಚತುರ್ದಶಸು ಏವ ವಿದ್ಯಾ ಧರ್ಮಸ್ಥಾನೇಷು ತಿಷ್ಠತಿ ಇತಿವಾ ವಿಮಾನಸ್ಥ ಅಂತ. ಇಲ್ಲಿ ಮಾನ ಅಂತಂದರೆ ಶಾಸ್ತ್ರೀಯ ದೃಷ್ಟಿಯಲ್ಲಿ ಚತುರ್ದಶ ವಿದ್ಯೆಗಳು ಅಂತ. ಅದು ಯಾವುದು? 4 ವೇದಗಳು. ಈ ವೇದ ವಿದ್ಯೆಯನ್ನು ತಿಳಿಯಲಿಕ್ಕೆ ಸಹಕಾರಿಯಾದಂಥ ಷಡಂಗಗಳು 6. ಆಮೇಲೆ 11ನೇದು ಮೀಮಾಂಸ, 12ನೇದು ತರ್ಕ, 13 ನ್ಯಾಯಶಾಸ್ತ್ರ, 14ನೇದು ಪುರಾಣಗಳು. ಈ 14 ವಿದ್ಯೆಗಳೇ ವಿಶೇಷವಾದ ಮಾನಗಳು, ಪ್ರಮಾಣಗಳು. ಇಂತಹ ವಿಶೇಷವಾದ ಪ್ರಮಾಣಗಳಲ್ಲಿ ತಾನೇ ವ್ಯಾಪಿಸಿದ್ದಾಳಾದ್ದರಿಂದ ಅಮ್ಮನನ್ನ ವಿಮಾನಸ್ಥ ಅಂತ ಹೇಳಿ ಕರೀತಾರೆ. 10ನೆಯ ಅರ್ಥದಲ್ಲಿ ವಿಶೇಷೇಣ ಮಾನ ಆದರಣೆ ಸ್ಥಿತಿ ಯಸ್ಯಾಹ ವಾ. ವಿಮಾನಸ್ಥ ಅನ್ನುವ ನಾಮದಲ್ಲಿ ವಿ ಅಂತಂದರೆ ವಿಶೇಷ ಅಂತ, ಮಾನ ಅಂದರೆ ಮಾನದಿಂದ ಅಂದರೆ ಆದರದಿಂದ ಕೂಡಿರುವವಳು ಅಂತ. ಹೀಗಾಗಿ ವಿಮಾನಸ್ಥ ಅಂತಂದರೆ ಅಮ್ಮ ಅತ್ಯಂತ ಗೌರವಕ್ಕೆ ಪಾತ್ರಳಾದವಳು ಅಂತ ಅರ್ಥ ಅಂತ. 11ನೆಯ ಅರ್ಥದಲ್ಲಿ ವಿಶಿಷ್ಟವಾದ ಮಾನ ಅಂದರೆ ಕಾಂತಿ ಅಂತ ಅರ್ಥ. ಸ್ಥ ಅಂದರೆ ಇರುವಂಥದ್ದು. ಒಟ್ಟಾರೆ ಶ್ರೀಮಾತೆಯು ಸದಾಕಾಲವು ವಿಶಿಷ್ಟವಾದ ಕಾಂತಿಯಿಂದ ಕೂಡಿರ್ತಾಳೆ. ಯಾಕೆಂದರೆ ಅವಳೇ ಸ್ವಯಂ ಪ್ರಕಾಶಕಳಾದ್ದರಿಂದ ಅವಳಿಗೆ ಇನ್ನು ಯಾವ ಕಾಂತಿಯ ಅವಶ್ಯಕತೆಯೂ ಇಲ್ಲ. ಅವಳ ಕಾಂತಿಯೇ ವಿಶ್ವವೆಲ್ಲ ವ್ಯಾಪಿಸಿರುವಂಥದ್ದು ಸೂರ್ಯಮಂಡಲದ ಮುಖೇಣ. ಹಾಗಾಗಿ ಅಂತಹ ಅಮ್ಮನನ್ನ ವಿಮಾನಸ್ಥ ಅಂತ ಹೇಳಿ ಕರೀತಾರೆ. 12ನೇ ಅರ್ಥದಲ್ಲಿ ವಿಶಿಷ್ಯ ಮಾತಿ ನಿಷ್ಕ್ರಸ್ಯ ಪ್ರಮಾಂ ಜನಯತಿ ಇತಿ ವಿಮಾನಃ ವೇದಃ ತತ್ರ ಪ್ರತಿಪಾದ್ಯಾತಯ ತಿಷ್ಠತಿ ಇತಿ ವಾ. ಶಾಸ್ತ್ರಗಳಲ್ಲಿ 3 ಪ್ರಮಾಣಗಳನ್ನು ಹೇಳಿದ್ದಾರೆ. ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶ್ರುತಿ ಪ್ರಮಾಣ ಅಂತ. ಈ 3 ವಿಶೇಷವಾದ ಪ್ರಮಾಣಗಳಲ್ಲಿ ತಾನೇ ವ್ಯಾಪಿಸಿದ್ದಾಳೆ, ತಿಷ್ಠಳಾಗಿದ್ದಾಳೆ. ಆದ್ದರಿಂದ ಅಮ್ಮನನ್ನ ವಿಮಾನಸ್ಥ ಅಂತ ಹೇಳಿ ಕರೆದರು. ಇನ್ನು ಕೊನೆಯ ಅರ್ಥದಲ್ಲಿ ವಿಶಿಷ್ಟೇಷು ವೇದ ಅವಿರುದ್ಧೇಷು ಮಾನೇಷು ಪ್ರಮಾಣೇಷು ಧರ್ಮ ಬ್ರಹ್ಮರೂಪೇಣ ತಿಷ್ಠತಿ ಇತಿ ವಾ ಅಂತ ಹೇಳಿದ್ದಾರೆ. ವೇದಯುಕ್ತವಾದ ಶಾಸ್ತ್ರಗಳಲ್ಲಿ ಪರಬ್ರಹ್ಮನನ್ನು ಸಿದ್ಧ ಧರ್ಮ ಅಂತ ಹೇಳಿ ಕರೀತಾರಂತೆ.
ಅಂದರೆ ವಿಶಿಷ್ಟವಾದ ಪ್ರಮಾಣದಿಂದ ಕೂಡಿರುವಂಥ ಸಿದ್ಧ ಧರ್ಮವೇ ಪರಬ್ರಹ್ಮನ್. ಅಂತಹ ಪರಬ್ರಹ್ಮವು ಅಮ್ಮನಿಗಿಂತಲೂ ಭಿನ್ನವಿಲ್ಲವಾದ್ದರಿಂದ ಆ ಪರಬ್ರಹ್ಮನ್ನ ಮಡದಿಯಾದ್ದರಿಂದ ಅಮ್ಮನನ್ನ ವಿಮಾನಸ್ಥ ಅಂತ ಹೇಳಿ ಕರೆದರು. ಇಷ್ಟೆಲ್ಲ ವಿಶೇಷವಾದಂಥ ವ್ಯಾಖ್ಯಾನವನ್ನು ಈ ನಾಮಕ್ಕೆ ವ್ಯಾಖ್ಯಾನಕಾರರು ಕೊಟ್ಟಿದ್ದಾರೆ. ಇಂತಹ ಜಗನ್ಮಾತೆಯ ಪಾದಾರವಿಂದಗಳಿಗೆ ಶಿರಸ ಮನಸ ವಂದಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಅಧ್ಯಯನ ಮಾಡೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.